ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು T20 ವರ್ಲ್ಡ್ ಕಪ್ 2026ರ ಕೊನೆಯ ಸೆಮಿಫೈನಲ್. ನಿನ್ನೆ ಸೆಮಿಫೈನಲಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಹೇಗಿತ್ತಂತ ನಿಮಗೆ ಗೊತ್ತುಂಟು. ನೋಡಿರೋದಿದ್ರೆ ನಮ್ಮ ಚಾನಲ್ನ ವಿಡಿಯೋ ನೋಡ್ಕೊಂಡು ಬನ್ನಿ. ಫಿನ್ ಆ್ಯಲನ್ ದೇವರೇ 33 ಬಾಲಿಗೆ 100. ಸೊ ಸೌತ್ ಆಫ್ರಿಕಾವನ್ನು ಬಗ್ಗು ಬಡಿದು ಹಿಂಡಿ ಹಾಕಿದ್ರು. ಇವತ್ತು ಎರಡನೇ ಸೆಮಿಫೈನಲ್ ನಡೀತಾ ಇರೋದು ಮುಂಬೈಯಲ್ಲಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಹೋಸ್ಟ್ ನೇಷನ್ ಇಂಡಿಯಾ. ಹಾಗೆಯೇ ಇಂಗ್ಲೆಂಡ್ ನೋಡಿ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸತತ 3ನೇ ಬಾರಿಗೆ T20 ವರ್ಲ್ಡ್ ಕಪ್ಪಿನ ಸೆಮಿಫೈನಲ್ ಆಡ್ತಾ ಇರೋದು. 2022ರಲ್ಲಿ ಅಡಿಲೇಡಲ್ಲಿ ಎಂತ ಆಗಿತ್ತು ನಮಗೆ ನೆನಪಿಲ್ಲದಿದ್ದರೆ ನೆನಪು ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಭಾರತ ಹೊಡೆದದ್ದು 168 ರನ್. ಓಕೆ, ಡಿಫೆಂಡ್ ಮಾಡ್ಬೋದಾ? ಡಿಫೆಂಡ್ ಬಿಡಿ, ದೇವ ಹೊಡೆಸ್ಕೊಂಡಂತಹ ರೀತಿ ಯಾವ ಥರ ಇತ್ತು ಅಂತಂದರೆ, ನಿನ್ನೆ ಫಿನ್ ಆ್ಯಲನ್ ಹೇಗೆ ಇದು ಸೌತ್ ಆಫ್ರಿಕಾವನ್ನು ಬಗ್ಗು ಬಡಿದ್ರು, ಅಥವಾ ನ್ಯೂಜಿಲೆಂಡ್ ಇಡೀ ಟೀಮ್ ಸೌತ್ ಆಫ್ರಿಕಾವನ್ನು ಹೇಗೆ ಬಗ್ಗು ಬಡಿದ್ರು, ಹಾಗೆ ಇಂಗ್ಲೆಂಡ್ ತಂಡ ಭಾರತವನ್ನು ಆ ಮ್ಯಾಚಲ್ಲಿ ಬಗ್ಗು ಬಡಿದಿತ್ತು. ಕೇವಲ 16 ಓವರಲ್ಲಿ ವಿಕೆಟ್ ಲಾಸ್ ಇಲ್ಲದೆ, ಒಂದೇ ಒಂದು ವಿಕೆಟ್ ಕಳೆದುಕೊಳ್ಳದೆ ಆ ಒಂದು ಟಾರ್ಗೆಟನ್ನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದರು. ಬಟ್ಲರ್ ಅವರು ಆಗಿನ ಕ್ಯಾಪ್ಟನ್ ಆಗಿದ್ರು, ಈಗ ಕ್ಯಾಪ್ಟನ್ ಅಲ್ಲ ಬಿಡಿ. ಬಟ್ಲರ್ 80 ಮತ್ತು ಅಲೆಕ್ಸ್ ಹೇಲ್ಸ್ 86 ರನ್, ಇಬ್ಬರು ಕೂಡ ನಾಟ್ಔಟಲ್ಲಿ ಹೊಡೆದು ಬಿಸಾಕಿದ್ರು ಇಂಡಿಯಾವನ್ನು. ಅದಕ್ಕೆ ರಿವೆಂಜ್ ತಗೊಳ್ಳಿಕ್ಕೆ 2024ರ ಒಂದು T20 ವರ್ಲ್ಡ್ ಕಪ್, ಲಾಸ್ಟ್ T20 ವರ್ಲ್ಡ್ ಕಪ್ ನಾವೇನು ವಿನ್ ಆಗಿದ್ವಿ, ಆ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲಲ್ಲಿ ಭಾರತ ಮತ್ತೆ ಪುನಃ ಫಸ್ಟ್ ಬ್ಯಾಟಿಂಗ್ ಮಾಡಿ 168 ಅಲ್ಲ 171 ರನ್, 3 ರನ್ ಜಾಸ್ತಿ ಹೊಡೆದ್ರು. ಬಟ್ ಈಗ ಡಿಫೆಂಡ್ ಮಾಡ್ಬೋದಾ? ಯಾವ ರೇಂಜಿಗೆ ಡಿಫೆಂಡ್ ಅಂತಂದರೆ, ಇದೇ ಇಂಗ್ಲೆಂಡ್ ತಂಡವನ್ನು 103 ರನ್ನಿಗೆ ಆಲ್ಔಟ್ ಮಾಡಿ ಹಾಕಿದ್ರು ಭಾರತ ತಂಡ. ಯಾರು ಕೂಡ ದೊಡ್ಡ ಒಂದು ಇನ್ನಿಂಗ್ಸ್ ಆಡಿರಲಿಲ್ಲ ಇಂಗ್ಲೆಂಡಲ್ಲಿ. ಈಗ ಸತತ 3ನೇ ಬಾರಿಗೆ ಈಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲಲ್ಲಿ ಪರಸ್ಪರ ಮುಖಾಮುಖಿ ಆಗ್ತಾ ಇದೆ. ನೋಡಿ, ಆನ್ ಪೇಪರ್ ಇಂಡಿಯಾ ಸ್ಟ್ರಾಂಗು, ಪ್ರೆಸೆಂಟ್ ಮೊಮೆಂಟಮ್ ಅದಿದಂತೆಲ್ಲ ನೋಡಿದಾಗ ಮೊಮೆಂಟಮ್ ನಂಗೆ ಗೊತ್ತಿಲ್ಲ. ಯಾಕಂತಂದರೆ ನೋಡಿ, ಇಂಡಿಯಾದ ಹೋಲ್ ಟೂರ್ನಮೆಂಟ್, ಈ ಒಂದು ವರ್ಲ್ಡ್ ಕಪ್ ಟೂರ್ನಮೆಂಟ್, ನಾವು ಅಪೇಕ್ಷಿಸಿದಂತಹ ಒಂದು ಆಟ ಇಂಡಿಯಾದಿಂದ ಬರಲಿಲ್ಲ ಅಂತಂದರೆ ನೀವು ನಂಬ್ತೀರಿ. ಇನ್ಕ್ಲೂಡಿಂಗ್ ಲಾಸ್ಟ್ ಮ್ಯಾಚ್ ಸೂಪರ್ 8ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ, ಅದು 1 ಮ್ಯಾನ್ ಶೋ ಥರ ಇತ್ತು. ಸಂಜು ಸ್ಯಾಮ್ಸನ್ ಅವರು ಆ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡಿದಂತಹ ರೀತಿ ಭಾರತ ಹೌದು ಆರಾಮಾಗಿ ಗೆದ್ರು, ಬಟ್ ಸ್ವಲ್ಪ 1 ಮ್ಯಾನ್ ಶೋ ಥರ ಇತ್ತು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ ಇದೆ, ಅದೊಂದು ಮ್ಯಾಚ್ ಒಂದು ಬಿಟ್ಟರೆ ಮಿಕ್ಕಿದಂತಹ ಎಲ್ಲ ಮ್ಯಾಚ್ ನಮಗೆ ಒಂದು ವಾವ್ ಆಗಿ ಇಡೀ ತಂಡ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸೂಪರ್ 8 ಅಂತ ಬಂದ ಮೇಲೆ ಇಂಗ್ಲೆಂಡ್ ತಂಡ 3ಕ್ಕೆ 3 ಮ್ಯಾಚ್ಗಳನ್ನು ಗೆದ್ದು ಅವರ ಟೇಬಲ್ ಟಾಪರ್ ಆಗಿ ಸೆಮಿಫೈನಲ್ ಪ್ರವೇಶಿಸಿದೆ. ಬಟ್ ನಮ್ಮ ತಂಡ ನೋಡಿ, ಸೌತ್ ಆಫ್ರಿಕಾದ ವಿರುದ್ಧ ಯಾವ ರೇಂಜ್ಗೆ ಪಚಕ್ ಅಂತ ಬಿದ್ದಿದ್ದೆವು, ಈಗ ಸೌತ್ ಆಫ್ರಿಕಾವೇ ಪಚಕ್ ಅಂತ ಬಿದ್ದುಕೊಂಡು ಮನೆಗೆ ಹೋಗಿದೆ, ಅದು ಬೇರೆ ವಿಷಯ. ಮಿಕ್ಕಿದಂಥ 2 ಮ್ಯಾಚ್ ಜಿಂಬಾಬ್ವೆ ಮೇಲೆ ವಿನ್ ಆದೆವು, ಅದಾದಮೇಲೆ ವೆಸ್ಟ್ ಇಂಡೀಸ್ ಮೇಲೆ ವಿನ್ ಆದೆವು. 2 ಮ್ಯಾಚ್ ವಿನ್ ಆಗಬೇಕಿತ್ತು, ನಾವು ಬಂದಿದ್ದೇವೆ ಸೆಮಿಫೈನಲ್ಗೆ. ಇವತ್ತಾದರೂ ಭಾರತ ತನ್ನ ಒಂದು ಗೇಮ್ ಎಲ್ಲದರಲ್ಲೂ ಕೂಡ ಚಿಂದಿ, ಫೀಲ್ಡಿಂಗು ಸೂಪರ್, ಬೌಲಿಂಗು ಸೂಪರ್, ಬ್ಯಾಟಿಂಗು ಸೂಪರ್, ಆ ಥರದ ಒಂದು ಪ್ರದರ್ಶನ ಬರಲಿ ಅಂತ ನಾವು ಬಯಸ್ತಾ ಇರೋದು. ಯಾಕಂತಂದರೆ ಅಂಥ ಒಂದು ಕೆಪಾಸಿಟಿ ಉಂಟು. ಈಗಲೂ ಸಹ ಹೇಳ್ತೇನೆ, ಆನ್ ಪೇಪರ್ ಇಂಡಿಯಾದಷ್ಟು ಬಲಿಷ್ಠ ಟೀಮು ಬೇರೆದಿಲ್ಲ. ಈ ಒಂದು ವರ್ಲ್ಡ್ ಕಪ್ ಇದರಲ್ಲಿ ಸ್ಕ್ವಾಡ್ಸ್ ಎಲ್ಲ ತೆಗೆದು ನೋಡಿದಾಗ ನಮ್ಮದು ಭಯಂಕರ ಸ್ಟ್ರಾಂಗ್ ಟೀಮ್. ಬಟ್ ಆ ಥರದ ಆಟ ಇನ್ನೂ ಕೂಡ ಬಂದಿಲ್ಲ ಅನ್ನೋದೇ ಒಂದು ಸ್ವಲ್ಪ ಬೇಸರದ ವಿಷಯ. ಯಾಕಂತಂದರೆ ಬೈಲ್ಯಾಟ್ರಲ್ ಸೀರೀಸಲ್ಲೆಲ್ಲ ಭಾರತ ಆಡ್ತಿದ್ದಂತಹ ರೀತಿ, ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಕೂಡ ಆಗಿರ್ಬೋದು, ಎಲ್ಲ ಸೂಪರ್ ಆಗಿತ್ತು. ಈಗ ಸೂಪರ್ ಆಗಿಲ್ಲ, ನಾಟ್ ಬ್ಯಾಡ್ ಅನ್ನುವ ಥರ ಉಂಟು. ಮ್ಯಾಚ್ ಆಗ್ತಾ ಇರೋದು ಎಲ್ಲಿ? ಮುಂಬೈ ವಾಂಖೇಡೆ ಸ್ಟೇಡಿಯಮಲ್ಲಿ. ನೋಡಿ, ಈ ಒಂದು T20 ವರ್ಲ್ಡ್ ಕಪ್ ಭಾರತ ಶುರು ಮಾಡಿದಾಗ ಭಾರತ ವರ್ಸಸ್ USA ಮ್ಯಾಚ್ ಏನಿತ್ತು, ಭಾರತದ ಪ್ರಥಮ ಮ್ಯಾಚ್, ಅದು ಆಗಿದ್ದು ಇದೇ ವಾಂಖೇಡೆ ಸ್ಟೇಡಿಯಮಲ್ಲಿ ಆಗಿತ್ತು. ಗೊತ್ತುಂಟು ನಿಮಗೆ ಏನಾಗಿತ್ತು ಅಂತ. 77ಕ್ಕೆ 6 ವಿಕೆಟ್ ಕಳೆದುಕೊಂಡು USA ಮೇಲೆ ಕೂಡ ಸೋಲ್ತೇವ ಮಾರೆ ಅನ್ನುವಂಥ ಒಂದು ಸ್ಥಿತಿಗೆ ತಲುಪಿದ್ದೆವು. ಕೊನೆಗೆ ಸೂರ್ಯಕುಮಾರ್ ಯಾದವ್ ಅವರ ಚಿತ್ರಾನ್ನ ಆಟ, 84 ರನ್ ನಾಟ್ಔಟ್ ಅವರು ಹೊಡೆದದ್ದು. ಕೊನೆಗೆ ಭಾರತ ಅಂತೂ ಅದನ್ನು ಡಿಫೆಂಡ್ ಮಾಡಿತ್ತು. ಹಾಗೆಯೇ ಇಂಗ್ಲೆಂಡ್ ತನ್ನ ಒಂದೇ ಒಂದು ಮ್ಯಾಚ್ ಸೋತದ್ದು ಅವರು ಇದೇ ಮುಂಬೈಯಲ್ಲಿ ಅಂತ ಅಂದ್ಕೊಳ್ತೇನೆ. ಅವರು ಗ್ರೂಪ್ ಸ್ಟೇಜಲ್ಲಿ ಒಂದು ಮ್ಯಾಚ್ ಸೋತಿದ್ದಾರಲ್ಲ, ವೆಸ್ಟ್ ಇಂಡೀಸ್ ವಿರುದ್ಧ ಸೋತದಂತ ಅಂದ್ಕೊಳ್ತೇನೆ. ಅವರು ಮುಂಬೈಯಲ್ಲೇ ಸೋತದಂತ ನಾನು ಭಾವಿಸ್ಕೊಳ್ತಾ ಇರೋದು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಆಯಿತಾ? ಸೊ ಇಂಗ್ಲೆಂಡ್ ತಂಡದ ಬಗ್ಗೆ ಮಾತಾಡೋದಿದ್ರೆ, ಈಗ ಸಾಲ್ಟ್ ಮತ್ತು ಬಟ್ಲರ್ ಅವರು ಫಾರ್ಮಲ್ಲಿ ಇಲ್ಲ, ಅದೇ ನನಗೆ ಭಯ ಆಗ್ತಾ ಇರೋದು.
ಈ ಫಾರ್ಮಲ್ಲಿ ಇರದ ಪ್ಲೇಯರ್ಸ್ ಯೂಶ್ವಲಿ ನಮ್ಮ ತಂಡದ ವಿರುದ್ಧ ಥೈ ಅಂತ ಫಾರ್ಮಿಗೆ ಬಂದು ಬಿಡ್ತಾರೆ. ಅದು ಆಗದಿರಲಿ. ಇಡೀ ಟೂರ್ನಮೆಂಟ್ ಸಪ್ಪೆ ಆಗಿರೋದು ಬಟ್ಲರ್ ಅವ್ರದ್ದು. ಯಾವುದೋ ಒಂದು ಮ್ಯಾಚಲ್ಲಿ ಸಾಲ್ಟ್ ಆಡಿದ್ದಾರೆ, ಅವರಿದು ಕೂಡ ಸಪ್ಪೆ ಟೂರ್ನಮೆಂಟ್ ಆಗಿದೆ. ಸೊ ಆಲ್ ಆಫ್ ಅ ಸಡನ್ ಥೈಕ್ ಅಂತ ಫಾರ್ಮಿಗೆ ಬರೋದಿರಲಿ, ಸಪ್ಪೆ ಟೂರ್ನಮೆಂಟೇ ಆಗಿದೆಲ್ಲ ಹಾಗೆಯೇ ಮುಂದುವರಲಿ ಅಂತ ನಮ್ಮದೊಂದು ಅಪೇಕ್ಷೆ. ಸೊ ಅವ್ರದ್ದು ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವರು ಪಾಕಿಸ್ತಾನದ ವಿರುದ್ಧ ಅವ್ರದ್ದು ಇನ್ನಿಂಗ್ಸ್ ಚಿಂದಿ ಚಿತ್ರಾನ್ನ 50 ಬಾಲಿಗೆ 100 ಸೂಪರ್ ಇನ್ನಿಂಗ್ಸು. ಸೊ ಆ ಥರದ ಇನ್ನಿಂಗ್ಸ್ ಬರೋದಿರಲಿ. ಮೇಯ್ನಾಗಿ ಈಗ ಅವರು 6 ಮ್ಯಾಚ್ ಗೆದ್ದಿರೋದು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಆ 6 ಮ್ಯಾಚಲ್ಲಿ 4 ಬಾರಿ ವಿಲ್ ಜಾಕ್ಸ್ ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ತೊಗೊಂಡಿದ್ದಾರೆ. ಒಂದ ಬೌಲಿಂಗ್ ಕ್ಲಿಕ್ ಆಗ್ತಾ ಉಂಟು, ಒಂದ ಅವ್ರದ್ದು ಬ್ಯಾಟಿಂಗ್ ಕ್ಲಿಕ್ ಆಗ್ತಾ ಉಂಟು, ಅಥವಾ 2 ಸಹ ಕ್ಲಿಕ್ ಆಗ್ತಾ ಉಂಟು. ಇಡೀ ಟೂರ್ನಮೆಂಟಲ್ಲಿ ಫಿನಿಷರ್ ರೋಲನ್ನು ಅವರಷ್ಟು ಅದ್ಭುತವಾಗಿ ಬೇರೆ ಯಾರೂ ಕೂಡ ನಿಭಾಯಿಸಿಲ್ಲ. ಬೇರೆಯವ್ರು ಹಿಯರ್ ಆ್ಯಂಡ್ ದೇರ್ ಆಡಿದ್ದಾರೆ, ಬಟ್ ಇವರು ಕನ್ಸಿಸ್ಟೆಂಟಾಗಿ ಇಡೀ ಟೂರ್ನಮೆಂಟಲ್ಲಿ ಇಂಗ್ಲೆಂಡಿಗೆ ಆ ಒಂದು ಫಿನಿಷಿಂಗ್ ಅಬಿಲಿಟಿ ಅಥವಾ ಫಿನಿಷಿಂಗ್ ಟಚ್ ಕೊಡ್ತಿದ್ದಾರೆ, ಮ್ಯಾಚನ್ನು ಫಿನಿಷ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಹಾಗೆ ಆಡದಿರಲಿ ಅಂತ ನಮ್ಮದೊಂದು ಅಪೇಕ್ಷೆ. ಯಾಕಂತಂದರೆ ಅವ್ರದ್ದು ಬೌಲಿಂಗ್ ಸಹ ಫೇಲ್ ಆಗಲಿ, ಬ್ಯಾಟಿಂಗ್ ಸಹ ಫೇಲ್ ಆಗಲಿ. ಸೊ ಭಾರತ ಗೊತ್ತಿಲ್ಲ, ಭಾರತ ವಿಲ್ ಜಾಕ್ಸ್ ವಿರುದ್ಧ ಯಾವ ಥರ ಪ್ಲ್ಯಾನ್ ಮಾಡಿಕೊಳ್ತಾರೆ ಅನ್ನೋದು ನನಗೆ ಸಹ ಗೊತ್ತಿಲ್ಲ. ಏನು ಪೂರ್ತಿ ಅಟ್ಯಾಕ್ ಮಾಡ್ತಾರಾ? ಅವ್ರದ್ದು ಮೇಯ್ನ್ ಅಂದರೆ ಅವ್ರದ್ದು ಈಗ ಕನ್ಸಿಸ್ಟೆಂಟಾಗಿ ವಿಕೆಟ್ ತೆಗಿತಾ ಇರುವಂಥ ಬೌಲರ್ ವಿಲ್ ಜಾಕ್ಸ್ ಅವ್ರನ್ನೇ ಇವರು ಅಟ್ಯಾಕ್ ಮಾಡ್ತಾರಾ, ಅಥವಾ ಅವರನ್ನು ಒಂಚೂರು ನೋಡಿಕೊಂಡು ಆಡ್ತಾರಾ? ಅವರನ್ನು ನೋಡಿಕೊಂಡು ಆಡಿದರೆ ಮತ್ತು ಆದಿಲ್ ರಶೀದ್ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ, ಯಾವ್ದಾದ್ರು ಒಬ್ಬರನ್ನಾದ್ರೂ ಅಟ್ಯಾಕ್ ಮಾಡಬೇಕಾಗ್ತದಲ್ಲ. ಸೊ ಅದೆಲ್ಲ ಭಾರತ ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಉಂಟು, ಅವ್ರದ್ದು ಥಿಂಕ್ ಟ್ಯಾಂಕ್ ಏನೇನೋ ಇದೆಯಲ್ಲ, ಅವ್ರು ನೋಡಿಕೊಳ್ತಾರೆ. ನಾವೇನು ಅಪೇಕ್ಷಿಸೋದು ಅಂತಂದರೆ ತಂಡ ಒಂದು ಚೆಂದ ಮಾಡಿ ಆಡಲಿ. ಪ್ಲೇಯಿಂಗ್ 11 ಏನು ಬದಲಾವಣೆ ಆಗೋದಿಲ್ಲ, ಬದಲಾವಣೆ ಆಗಬೇಕಾಗಿರುವಂತಹ ನೆಸೆಸಿಟಿ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಉಂಟು, ಎಕ್ಸೆಪ್ಟ್ ಅಭಿಷೇಕ್ ಶರ್ಮಾ. ಬಟ್ ಅಭಿಷೇಕ್ ಶರ್ಮಾ ಅವ್ರನ್ನ ಹೇಗೆ ಕೂರಿಸ್ತೀರಿ? ಬ್ಯಾಕಪ್ ಓಪನರ್ ಆಗಿದ್ದಂತಹ ಸ್ಯಾಮ್ಸನ್ ಅವರು ಕೂಡ ಈಗ ಪ್ಲೇಯಿಂಗ್ 11 ಲಾಸ್ಟ್ ಮ್ಯಾಚ್ ಭಯಂಕರ ಪರ್ಫಾರ್ಮೆನ್ಸು. ಅವ್ರನ್ನ ಕೂರಿಸಿ ಯಾರನ್ನಂತ ಕರ್ಕೊಂಬರ್ತೀರಿ? ಸೊ ಅದರಿಂದ ಅಭಿಷೇಕ್ ಶರ್ಮಾ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ ಹೇಳಬೇಡಿ ರಿಂಕು ಸಿಂಗ್ ಅವ್ರನ್ನ ಓಪನರ್ ಆಗಿ ಟ್ರೈ ಮಾಡಿದರೆ ಹೇಗಾಗ್ತದೆ ಅಂತ. ನನಗೆ ಈ ಥರದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಇದು ಎಕ್ಸ್ಪರಿಮೆಂಟ್ ಮಾಡುವಂಥ ಟೈಮ್ ಅಲ್ಲ. ಒಬ್ಬ ಫಿನಿಷರ್ ರೋಲಲ್ಲಿ ಆಡ್ತಿದ್ದಂಥ ರಿಂಕು ಸಿಂಗ್ ಅವ್ರನ್ನ ಅಭಿಷೇಕ್ ಶರ್ಮಾ ಅವ್ರನ್ನ ಕೂರಿಸಿ ರಿಂಕು ಸಿಂಗ್ ಅವ್ರನ್ನ ಓಪನರ್ ಆಗಿ ಆಡಿಸೋಬ್ರು, ಒಂದು ಎಕ್ಸ್ಪರಿಮೆಂಟ್ ಮಾಡುವಂಥ. ದಯವಿಟ್ಟು ನೀವು ಬೈಲ್ಯಾಟ್ರಲ್ ಸೀರೀಸಲ್ಲೆಲ್ಲ ಶುರು ಮಾಡ್ಕೊಳ್ಳಿ ಈ ಥರ ಎಕ್ಸ್ಪರಿಮೆಂಟ್ಸ್. ಈಗ ಬೇಡ. ಸರಿ, ಅಭಿಷೇಕ್ ಶರ್ಮಾ ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಕೊಟ್ಟು ನೋಡಲಿಕ್ಕೆ ಎಂತ ಆಗಬೇಕಲ್ವಾ? ಸೊ ಅಷ್ಟೇ. ಭಾರತ ಚೆಂದ ಮಾಡಿ ಆಡಲಿ, ಎ ಗೇಮ್ ಬರಲಿ. ಎ ಗೇಮ್ ಬಂದರೆ ಪಕ್ಕ ಏನು ದೊಡ್ಡ ವಿಷಯ ಅಲ್ಲ, ನ್ಯೂಜಿಲೆಂಡನ್ನು ಹೊಡೆದು ಬಿಸಾಕೋದು. ಬಟ್ ನನ್ನ ಭಯ ಏನು ಅಂತಂದರೆ ಈ ಸಾಲ್ಟ್ ಮತ್ತು ಬಟ್ಲರ್ ಇವರು ದಯವಿಟ್ಟು ಫಾರ್ಮಿಗೆ ಬರದಿದ್ರೆ ಸಾಕು. ಬುಮ್ರಾ ಅಣ್ಣ ಜುಬು ಯಾರ್ಕರ್ ಬರ್ತಾ ಇರಬೇಕಷ್ಟೇ. ಯಾರ್ಕರ್ ಮಿಸ್ ಆಗುವ ಹಾಗೆ ಇಲ್ಲ. ದ್ಯಾಟ್ಸ್ ಇಟ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಗೆದ್ದು ಬನ್ನಿ. ಸರಿಯಾಗಿ ಗೆದ್ದು ಬರುವ. ನಮಸ್ಕಾರ.